ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿರಿ, ಥಂಡಿ ದಿನಕ್ಕೆ ಮೂಲಂಗಿ ಪರೋಟ ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ ರೀ. ನಾರ್ಮಲ್ ಎಲ್ಲರಿಗೂ ಇಷ್ಟ ಆಗಿಬಿಡುತ್ತೆ. ಅದರಲ್ಲೂ ಬಿಸಿ ಬಿಸಿ ಪರೋಟ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಈಗ ನಾವು ಈ ಥರ ಬಂಗ್ಲಾಗ ಮೂಲಂಗಿ ಸಿಕ್ಕಿತ್ತು ರೀ. ಇದೇ ಥರ ಈಗ ಹೊಸದು ಬರ್ತಾ ಇದೆ ಅಲ್ರಿ, ಹಾಗಾಗಿ ಸಣ್ಣ ಇದೆ. ಈ ಥರ ಮೂಲಂಗಿನ ನಾನು ತೊಗೊಂಡಿದ್ದೆ ರೀ. 2 ಮೂಲಂಗಿಯನ್ನು ನಾನು ಸಿಪ್ಪೆ ತೆಗಿತಾ ಇದ್ದೀನಿ ಇವಾಗ. ನೋಡಿರಿ, ಇದು ಸಿಪ್ಪೆ ತೆಗಿಯೋದು ಯಾಕಂದ್ರೆ ಇದರ ಮಣ್ಣಿನೊಳಗಿರುತ್ತಲ್ಲ, ಹೋಗಿರೋದಿಲ್ಲ ತೊಳೆದ್ರೂ. ಹಾಗಾಗಿ ಇದನ್ನು ನಾವು ಈ ಥರ ತೊಳ್ಕೊಂಡು ಸಿಪ್ಪೆ ತೆಗೆದು ತೊಳ್ಕೊಳ್ಳೋಣ್ರಿ. ಈಗ ನೋಡಿರಿ, ತೊಳ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ವೆಟ್ ಮಾಡ್ಕೊಳ್ರಿ. ಇದನ್ನೆಲ್ಲ ಸ್ವಲ್ಪ ಒರೆಸ್ಕೊಂಡು ಬಿಡ್ರಿ. ಈ ಥರ ಒರೆಸ್ಕೊಂಡು ಆಮೇಲೆ ನಮ್ಮ ಕಡೆ ಈ ಥರ ಹೆರ್ಚೋದಿತ್ತು ರೀ. ನಿಮ್ಮ ಕಡೆ ಯಾವುದೈತೆ ನೋಡ್ರಿ, ಅದರಿಂದನೇ ನೀವು ಚೆನ್ನಾಗಿ ಹೆರ್ಚ್ಕೊಳ್ಬೋದು ರೀ. ನೋಡಿರಿ, ನಾವು ಹೆರ್ಚ್ಕೊಳಕತ್ತಿದ್ದೀವಿ ಈ ಥರ. ಇದೆಲ್ಲ ಪೂರ್ತಿ ಸಣ್ಣಂಗೆ ಹೆರ್ಚ್ಕೊಂಡು ಬಿಡೋಣ್ರಿ. ನೋಡಿರಿ, ಈಗ ನಮ್ಮದು ಆಲ್ಮೋಸ್ಟ್ ಹೆರ್ಚೋದಾಗ್ಯದ ರೀ ಈ ಥರ. ಇದು ನೋಡಿರಿ, ಇದಕ್ಕೆ ಅಂಟಿದೆಲ್ಲ ಇದನ್ನು ತಗೊಂಡು ಬಿಡೋಣ್ರಿ ನಾವು ಹೆರ್ಚಿದ್ದ. ಈಗ ನೋಡಿರಿ, ಈ ಥರ ತೆಗೆದು ಇಟ್ಕೊಂಡಿವಿ ನಾವು. ಇದಕ್ಕೆ ಏನು ಮಾಡೋದಂದ್ರೆ ರೀ, ಇವಾಗ ನಾವು ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ ಇಟ್ಬಿಡೋಣ್ರಿ. ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ್ರಿ. ಈಗ ಕೈಯಿಂದನೇ ಕಲಿಸ್ಕೊಳ್ಳೋಣ್ರಿ. ಈ ಥರ ಕಲಿಸ್ಕೊಂಡು ಇದನ್ನು ದಂಡಿಗೆ ಎತ್ತಿ ಇಟ್ಬಿಡೋಣ್ರಿ ನಾವು ಇವಾಗ. ನೋಡಿರಿ, ಇವಾಗ ನಾವು ಎತ್ತಿಟ್ವಿ. ಈಗ ಒಂದು ಕಡಾಯಿ ಕಾಯಕ್ಕಿಟ್ಟು ಅದರೊಳಗೆ ಒಂದು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಹುರಿಯೋಣ್ರಿ. ಯಾಕಂತ ನಿಮಗೆ ನಾನು ಮುಂದೆ ಹೇಳ್ತೀನಿ ರೀ. ಈಗ ನೋಡಿರಿ, ಇದನ್ನು ಕಡಲೆ ಹಿಟ್ಟನ್ನು ಹುರ್ಕೊಳಕತ್ತಿದ್ದೀವಿ ರೀ ಈ ಥರ. ಇದು ನೋಡಿರಿ, ಈ ಥರ ಕಡಲೆ ಹಿಟ್ಟು ಹುರಿತಾನೆ ಸ್ಮೆಲ್ ಭಾಳ ಚಂದ ಬರುತ್ತೆ ರೀ. ಇದು ಆ್ಯಕ್ಚುಲಿ ಚೆಂದಂಗೆ ಹುರ್ಕೊಳ್ರಿ. ಈಗ ನೋಡಿರಿ, ನಮ್ದು ಒಂದು 10 ನಿಮಿಷ ಆಗೈತೆ ರೀ. ಇವಾಗ ಇದರಿಂದ ನೀರು ತೆಗೆದು ಬಿಡೋಣ್ರಿ ಇದನ್ನು. ನೋಡಿರಿ, ಈಗ ನೀರು ತೆಗಿತಾ ಇದ್ದೀವಿ ನಾವು. ಇದನ್ನು ಪೂರ್ತಿ ನೀರು ಒಂಚೂರು ನೀರು ಇಲ್ದಂಗೆ ತಗೊಂಡು ಬಿಡೋಣ್ರಿ. ಈ ನೀರನ್ನು ಏನು ಮಾಡೋದು ಅಂತ ನೀವು ಕೇಳ್ಬೋದು ರೀ. ಇದನ್ನೂ ನೆಕ್ಸ್ಟ್ ಹೇಳ್ತೀನಿ ರೀ ನಾನು. ಇದನ್ನ ಎತ್ತಿಟ್ಕೊಡ್ರಿ ಹಂಗೆ. ನೋಡಿರಿ, ಈಗ ನಾವು ಇದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ್ರಿ ಆಮೇಲೆ. ಈಗ ನೋಡಿರಿ, ನಾವು ಹಿಟ್ಟು ಕಲ್ಸಕ್ಕೆ ಸ್ವಲ್ಪ ಗೋಧಿ ಹಿಟ್ಟು 1 ಕಪ್, ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಈಗ ನೀರು ಏನು ಮಾಡೋದು ಅಂತ ಹೇಳಿದ್ದೆ ಅಲ್ರಿ, ಅದು ಮೂಲಂಗಿ ನೀರು, ಅವನ್ನ ಇಲ್ಲಿ ಹಾಕಿ ಹಿಟ್ಟು ಕಲಿಸ್ಕೊಂಡೋಣ್ರಿ. ಇದರಿಂದ ಭಾಳ ಒಳ್ಳೆಯದೇ, ಅದೇನು ವೇಸ್ಟ್ ಅಲ್ರಿ ಅದು ನೀರು, ಆ್ಯಕ್ಚುಲಿ ಒಳ್ಳೇದಾದ. ಈಗ ನೋಡಿರಿ, ನಾವು ಹಿಟ್ಟು ಕಲಿಸ್ಕೊತಾ ಇದ್ದೀವಿ. ಈ ಥರ ನಮ್ದು ಹಿಟ್ಟು ಕಲಸಿ ರೆಡಿ ಆಗಿತ್ತು ನೋಡಿರಿ. ಈ ಥರ ನೋಡಿರಿ, ಈ ಥರ ಆಗಿದೆ. ಇದನ್ನು ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡೋಣ್ರಿ ಈ ಥರ. ಆಮೇಲೆ ತೆಗಿಯೋಣ್ರಿ ಇದನ್ನು. ಈಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡ್ರಿ. ಮೂಲಂಗಿ ಹಾಕ್ಕೊಂಡೇರಿ, ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡೇರಿ ಹೆರ್ಚಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ. ಕೊತ್ತಂಬರಿನ ಸಣ್ಣದಾಗಿ ಹೆರ್ಚ್ಕೊಂಡೋಣ್ರಿ. ಆಮೇಲೆ ಒಂದು ಜರಾನ ಹಸಿ ಮೆಣ್ಸಿಗೆ ಹಾಕ್ಕೊಳ್ಳೋಣ್ರಿ. ನೋಡಿರಿ, ಈಗ ನೋಡಿರಿ, ನಾನು ಅದು ಕಡಲೆ ಹಿಟ್ಟು ಹಾಕಿದೆ ಅಲ್ರಿ, ಹುರ್ಕೊಂಡು ಅದನ್ನ ಇದ್ರಲ್ಲಿ ಹಾಕ್ಕೊಂಡ್ರಿ. ಯಾಕಂದ್ರೆ ನಿಮ್ಗೆ ಕಡಲೆ ಹಿಟ್ಟು ಹಾಕೋದ್ರಿಂದ ಮೂಲಂಗಿದ ನಿಮ್ಗೆ ಭಾಳ ಸ್ಮೆಲ್ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ನೋಡಿರಿ, ಅಂಥವ್ರಿಗೆ ಭಾಳ ಒಳ್ಳೇದ್ರಿ ಇದು. ಆಮೇಲೆ ಈಗ ನೋಡಿರಿ, ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೇರಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರಿ, ಮತ್ತೊಂದು ಸ್ವಲ್ಪ ಖಾರ ಕಡಿಮೆ ಅನ್ಸಂಗೆ ಕಾಣ್ತೀರಿ, ನಾನು ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡೆ ರೀ. ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಇದು ಹಾಕ್ಕೊಂಡೆ ರೀ. ನಿಮ್ಮ ಮನೆಯೊಳಗೆ ಆಮ್ಚೂರು ಪೌಡರ್ ಇತ್ತಂದ್ರೆ ಹಾಕ್ಕೊಡ್ರಿ. ಇರಲಿಲ್ಲ ಅಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಇರುತ್ತೆ ನೋಡಿರಿ, ಅದರದ್ದು ರಸ ಹಾಕ್ಕೊಂಡ್ರೆ ನಡೆಯುತ್ತಾರೆ. ಇದೆಲ್ಲ ಈ ಥರ ರೆಡಿ ಮಾಡ್ಕೊಂಡೆ ನೋಡಿರಿ. ಇವಾಗ ಈ ಥರ ರೆಡಿ ಆಗಿದ ಬಳಿಕ ಇದನ್ನು ಸ್ವಲ್ಪ ಎತ್ತಿಟ್ಬಿಡೋಣ್ರಿ. ಈಗ ನೋಡಿರಿ, ಇದನ್ನು ನಾವು ಆವಾಗಲೇ ಹಿಟ್ಟು ಕಲಿಸಿಟ್ಟಿದ್ದೀವಿ, ಅದನ್ನು ತೆಗೆದು ಈ ಥರ ರೆಡಿ ಮಾಡ್ಕೊಳ್ಳೋಣ್ರಿ. ನೋಡಿರಿ, ನಾನು ಈ ಥರ ಸ್ಟಫ್ ಮಾಡ್ಕೊಳಕತ್ತೀನಿ ರೀ. ಇದೆಲ್ಲ ಸ್ಟಫಿಂಗ್ ಎಲ್ಲ ತುಂಬಿಕೊಂಡು ಈ ಥರ ಉಳ್ಳೆ ಮಾಡ್ಕೊಳಕತ್ತೀನಿ ರೀ. ನಿಮಗೂ ಈ ಥರ ಒಬ್ಬೊಬ್ರಿಗೆ ಅಭ್ಯಾಸ ಇರುತ್ತೆ ರೀ. ಇನ್ನೂ ಒಂಥರ ತೋರಿಸ್ತೀನಿ ರೀ ನಿಮ್ಗೆ ನೆಕ್ಸ್ಟ್. ಕೆಲವೊಂದು ಜನರಿಗೆ ಕೆಲವೊಂದು ಥರ ಚೇಂಜ್ ಇರ್ತಾವೆ ರೀ. ಈಗ ನನಗೆ ಈ ಥರನೂ ಬರ್ತಿತ್ತು ರೀ, ಇನ್ನೊಂದು ಒಂಥರ ಬರುತ್ತಾರೆ, ಅದನ್ನೂ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಮಾಡಿ. ಈಗ ನೋಡಿರಿ, ನಮ್ಮದು ಪರೋಟ ಮಾಡೋಕೆ ರೆಡಿ ಮಾಡಿದ್ದೀವಿ ರೀ ನಾವು. ನೋಡಿರಿ, ಪರೋಟ ಈ ಥರ ಹಾಕ್ತಾ ಇದೆ ನಮ್ದು. ಆ್ಯಕ್ಚುಲಿ ಪರೋಟ ರೆಡಿ ಆಗಿದೆ ರೀ. ಪರೋಟ ಯಾವಾಗಲೂ ಸಣ್ಣದೇ ಇರುತ್ತೆ ರೀ, ದೊಡ್ಡದೇನು ಇರೋಂಗಿಲ್ಲ. ನೋಡಿರಿ, ಇವಾಗ ಬೇಯಿಸೋಕೆ ಹಾಕಿದ್ದೀನಿ ರೀ ನಾನು. ಈಗ ನಮ್ಮದು ಪರೋಟ ಬೇಯ್ತಿದೆ ನೋಡಿರಿ. ಈಗ ನೋಡಿರಿ, ಇದು ಪರೋಟ ಈ ಥರ ಆದ ಬಳಿಕ ನಾವು ಸ್ವಲ್ಪ ಇದಕ್ಕೆ ಎತ್ತಿ ತಿರುವಿ ಹಾಕ್ಕೊಂಡು ಬಿಡೋಣ್ರಿ. ಸ್ವಲ್ಪ ಮೇಲ್ಗಡೆ ಎಲ್ಲ ಹಸಿ ಹೋದ ಬಳಿಕ ತಿರುವಿ ಹಾಕ್ಕೊಂಡು ಬಿಡೋಣ್ರಿ. ಈಗ ನೋಡಿರಿ, ಇದಕ್ಕೆ ಸ್ವಲ್ಪ ನಾವು ತುಪ್ಪ ಹಚ್ಕೊಳ್ಬೇಕ್ರಿ. ಆ್ಯಕ್ಚುಲಿ ಇದು 2 ಸೈಡ್ ಬೇಯ್ದ ಬಳಿಕ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ರೀ. ಇದು ಒಮ್ಮೆನೇ ಈಗ ಹಚ್ಕೊಂಡ್ಬಿಟ್ರೆ ಅದು ಸರಿ ಅನ್ಸಂಗಿಲ್ಲ ರೀ ಅಷ್ಟೊಂದು. ಹಾಗಾಗಿ ನೀವು ಇದು 2 ಸೈಡ್ ಸ್ವಲ್ಪ ಚೆನ್ನಾಗಿ ಬೇಯ್ದ ಬಳಿಕ ಹಚ್ಕೊಳ್ಳೋಣ್ರಿ. ಇವಾಗ ನೋಡಿರಿ, ಇದು ಇನ್ನೊಂದು ಸೈಡ್ ಹಾಕಿದ್ದಾರೆ ನಾನು. ಈಗ ನಾವು ತುಪ್ಪ ಹಚ್ಕೊಂಡು ಬಿಡೋಣ್ರಿ. ನಮ್ಮದು ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು ರೀ. ನಾನು ಬಿಸಿ ಪರೋಟ ಇತ್ತು ಅಂತೇಳಿ ಹಾಗೇನೆ ಹಾಕತ್ತಿದ್ದೆ ರೀ. ಅಕಸ್ಮಾತ್ ಪರೋಟ ಎಲ್ಲಾದ್ರೂ ಆರಿದಿತ್ತಂದ್ರೆ ನೀವು ತುಪ್ಪನೇ ಕಾಯಿಸ್ಕೊಂಡು ಬಿಡ್ರಿ. ನಾನಂತರೂ ಇವಾಗ ಈ ಥರನೇ ಮಾಡಿದೆ ರೀ, ಬಿಸಿ ಇತ್ತಂತ ಹೇಳಿ. ನೋಡಿರಿ, ನಮ್ಮ ಪರೋಟ ಎಷ್ಟು ಮಸ್ತ್ ಬಂದದ. ಆ್ಯಕ್ಚುಲಿ ಇದು ಪರೋಟ ಭಾಳ ಟೇಸ್ಟ್ ಹತ್ತತ್ತೆ ರೀ. ಸಣ್ಣ ಮಕ್ಳಿಗಂತೂ ತುಂಬ ಟೇಸ್ಟ್ ರೀ ಇದು. ಚೆನ್ನಾಗತ್ತೆ ರೀ. ನೋಡಿರಿ, ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿರಿ. ಇನ್ನೊಂದು ಥರ ನಾನು ನಿಮ್ಗೆ ಸ್ಟಫಿಂಗ್ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡಿರಿ.
ಈ ಥರ ಉಳ್ಳೆ ಇಟ್ಕೊಂಡು ಕೈಯಲ್ಲಿ ಡೈರೆಕ್ಟನೇ ಹಿಂಗೆ ನಾವು ಹೋಳಿಗೆ ಹೂರಣ ತುಂಬ್ತೀವಿ ನೋಡಿರಿ, ಆ ಥರನೂ ತುಂಬ್ಕೊಳ್ಬೋದು. ನಿಮ್ಗೆ ಯಾವ ಥರ ಬರುತ್ತೆ ನೋಡಿರಿ ಆ ಥರ ಮಾಡ್ಕೊಳ್ರಿ. ಬೇರೆಯವ್ರು ನೋಡಿ ಅದು ನಮ್ಗೆ ಹಂಗೆ ಬರೋಂಗಿಲ್ಲ ಹಿಂಗೆ ಬರೋಲ್ಲ ಅನ್ನೋಕ್ಕಿಂತನೂ ಹೆಂಗೆ ಬರುತ್ತೋ ಹಂಗೆ ಮಾಡಿ ತಿನ್ನೋದ್ರಲ್ಲಿ ಇಂಪಾರ್ಟೆಂಟ್ ಇರ್ತೈತಲ್ರಿ. ಬಂದಂಗೆ ಮಾಡ್ತೀನಿ ರೀ, ಅಷ್ಟೇ ಮತ್ತೇನಿಲ್ಲ ರೀ. ಈಗ ನಮಗೆ ಇದು 2 ಥರ ಬರ್ತಿತ್ತು ರೀ, ನಿಮ್ಗೆ 2 ಥರ ತೋರಿಸ್ದೆ ರೀ ನಾನು. ನೋಡಿರಿ ಇವಾಗ ಇದು ಕೂಡ ನಮ್ಮದು ಪರೋಟ ರೆಡಿ ಆಗಿದೆ. ಇದನ್ನು ಬೇಯ್ಸಕ್ಕೆ ಹಾಕಿಬಿಟ್ಟೆ ನಾನು. ನೋಡಿರಿ ಇವಾಗ ಬೇಯಕ್ಕೆ ಹಾಕಿದ್ದೀನಿ ನಾನು ಇದನ್ನು ಪರೋಟ ಕೂಡ. ಒಂದು ಮೈ ಬೇಯ್ದಿದ್ರಿ, ಇನ್ನೊಂದು ಮೈ ಬೇಯ್ಸಕ್ಕೆ ಹಾಕಿದ್ದೀನಿ ರೀ. ಈಗ ನೋಡಿರಿ ಇದು ಕೂಡ ಅಷ್ಟೇ ರೀ, ನೀವು ಮೊದಲಿಗೆ ತುಪ್ಪ ಹಚ್ಕೊಂಡು ಬಿಡಬೇಡ್ರಿ. ಒಂದು ಸ್ವಲ್ಪ ಇವೆರಡು ಮೈ ಬೇಯ್ದ ಬಳಿಕ ಚೆನ್ನಾಗಿ ಆಮೇಲೆ ತುಪ್ಪ ಹಚ್ಚಿದ್ರೆ ಒಳ್ಳೇದು ರೀ. ಈಗ ನೋಡಿರಿ ನಾನು 2 ಕಡೆ ಬೇಯಿಸ್ಕೊಂಡಿದ್ದೀನಿ ಇದನ್ನು. ಈಗ ತುಪ್ಪ ಹಚ್ಚಾಕತ್ತೀನಿ ನೋಡಿರಿ. ನೋಡಿರಿ ಇವಾಗ ನಮ್ದು ಪರೋಟ ರೆಡಿಯಾಗಿ ನಾ ಸರ್ವ್ ಮಾಡೋಕೆ ರೆಡಿ ಮಾಡೀನಿ ರೀ. ಈಗ ನೋಡಿರಿ ಹೆಂಗೆ ಅನಿಸುತ್ತೆ ನೋಡಿರಿ ನಿಮ್ಗೆ ರೆಡಿ ಮಾಡಿದ್ದ. ಸೂಪರ್ ಅಲ್ರಿ. ಏನಂದ್ರೆ ರೀ, ಸುಖವೋ ದುಃಖವೋ ಬಾಳಿನಲ್ಲಿ ನಗುವಿರಬೇಕು, ಸದಾ ಹಸನ್ಮುಖಿಯಾಗಿ ಜೀವಿಸಬೇಕು, ಹೂವಿನ ಹಾಗೆ ಮೊಗ ಮಂದಹಾಸದಿಂದ ಅರಳಬೇಕು, ಜೀವನವನ್ನು ನಗುವಿನ ಜೊತೆಗೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗಿಸಲು ಅರಿಯಬೇಕು. ಸೂಪರ್ ಅಲ್ರಿ. ನೋಡಿರಿ ಇವಾಗ ನಮ್ಮ ರೆಸಿಪಿ ನೋಡೋಣ ರೀ. ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.